ಒತ್ತುವರಿ ವಿಚಾರವಾಗಿ ಹುಮ್ನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಎಂಎಲ್ಸಿ ಭೀಮರಾವ್ ಪಾಟೀಲ್ ಬೀದರ್ನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೆಡಿಪಿ ಸಭೆಯ ಸಂದರ್ಭದಲ್ಲಿ ಕೈಕಾಯಿ ಮಿಲಾಯಿಸುವಂತಕ್ಕೆ ಹೋದರೂ ಪರಸ್ಪರ ನಿಂದಿಸಿಕೊಂಡ್ರು. ಹುಮ್ನಾಬಾದ್ನಲ್ಲಿ 1 ಎಕರೆ ಅರಣ್ಯ ಪ್ರದೇಶವನ್ನು ಎಂಎಲ್ಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಅವರು ನಾವು ಮಾಡ್ಕೊಂಡಿಲ್ಲ. 2028 ಎಂಎಲ್ಸಿ ಎಂಎಲ್ಎ ಜಗಳ ಎಲ್ಲ ತಪ್ಪು. ಒತ್ತುವರಿ ಆಗಿದ್ರು ಒತ್ತುವರಿ ಆಗಬೇಕು. ಆ ಎಂಎಲ್ಸಿ ಎದ್ದು ಬಂದಿದ್ದ ರೀತಿನೇ ಸರಿ ಇಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಯ್ತಾ, ಎದ್ದು ಬಂದಿದ್ದೇ ಫಸ್ಟ್ ತಪ್ಪು. ಅವ್ರೇನೋ ದೊಡ್ಡ ಬೀದರ್ನ ನಟೋರಿಯಸ್ ರೌಡಿ ಕಿಂಗ್ ಥರ ಎದ್ದು ಬಂದ್ರಪ್ಪ. ಎದ್ದು ಬಂದಿದ್ದು ನೋಡಿದ್ರೆ ಯು ಆರ್ ಅನ್ಫಿಟ್ ಟು ಬಿ ಎನ್ MLC ಆ ಸ್ಟೈಲ್ಗೆ. ನಂಬರ್ 1. ನಂಬರ್ 2, MLAಗಳು ಫಸ್ಟ್ ವಿಧಾನಸಭೆ. ನಾನು ಐ ಆಮ್ ಟೋಟ್ಲಿ ಅಗೇನೆಸ್ಟ್ ಕೌನ್ಸಿಲ್, ಅದು ಬೇರೆ ವಿಚಾರ. ಇನ್ ಪ್ರಿನ್ಸಿಪಲ್ ಅದು ನನಗೆ. MLCಗಳು ಯಾವ್ಯಾವ ಸಭೆಗೆ ಹೋಗೋಕ್ಕೆ ಹಕ್ಕುದಾರರು, ಯಾವುದಕ್ಕೆ ಅಲ್ಲ ಅನ್ನೋದು ಡಿಸೈಡ್ ಮಾಡಬೇಕು ಫಸ್ಟ್ ಆಫ್ ಆಲ್. ಕಂಡು ಕಡೆಗೆಲ್ಲ ದೇ ಕ್ಯಾನಾಟ್ ಬಿ ಈಕ್ವಲ್ ಟು MLAs ನನ್ನ ಪ್ರಕಾರದಲ್ಲಿ. ಎಂದೆಂದಿಗೂ ಯಾವತ್ತಿಗೂ ನನ್ನ ವಾದ ಅದು. ಅದು ನನ್ನ ವಾದ. ಅವ್ರು ಅನ್ಕೊಂಬಿಟ್ಟಿದ್ದಾರೆ ಅಷ್ಟೇ. ಕೆಲ್ಸಕ್ಕೆ ಬರ್ದಿರೋ ಕಡೆ ಎಲ್ಲ ಅವ್ರು ಇರ್ತಾರೆ. ಯಾಕೆ ಇರಬೇಕು ಅವರು? ಅವ್ರಿಗೇನು ಕೆಲಸ? ಇನ್ ವಾಟ್ ವೇ ದೇ ಹ್ಯಾವ್ ಪೀಪಲ್ಸ್ ಮ್ಯಾಂಡೇಟ್? ಅಟ್ಲೀಸ್ಟ್ ಆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 16 ಟೀಚರ್ಗಳು ಓಟ್ ಹಾಕಿಸ್ಕೊಂಡು ಗೆದ್ಕೊಂಬತ್ತಾರೆ. ಬೇರೆಯವರೆಲ್ಲ ಏನಿರ್ತಾರೆ? ಇವ್ರು ಏನೋ ಗೊತ್ತಿಲ್ಲ ನನಗೆ. ಇವ್ರು ಎಲ್ಲಿ ಬಂದು ಯಾರೋ ಗೊತ್ತಿಲ್ಲ ನನಗೆ. ಏನು 11ನೇ ತಾರೀಕು ಜನವರಿ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಪ್ರೈಮ್ ಮಿನಿಸ್ಟರ್ ಸೋಮನಾಥ ದೇವಾಲಯಕ್ಕೆ ಹೋಗ್ತಾರಂತೆ. 8ರಿಂದ ಅದನ್ನು ಅಲ್ಲೇನೋ ಕಾರ್ಯಕ್ರಮಗಳು ನಡೀತಾ. ಯಾಕಂದರೆ ಸೋಮನಾಥ ದೇವಾಲಯದ ಮೇಲೆ ದಾಳಿಯಾಗಿ 1000 ವರ್ಷ, 1000 ವರ್ಷವನ್ನು ಹೇಗೆ ಮೆಟ್ಟಿ ನಿಂತಿದೆ ದೇವಾಲಯ ಅನ್ನೋಕ್ಕೆ ಅಭೂತಪೂರ್ವವಾದಂಥ ಸಾಕ್ಷಿ. ಇದು ನಮ್ಮ ನಂಬಿಕೆ ಮತ್ತು ನಾಗರಿಕತೆಯ ಶಾಶ್ವತ ಸಂಕೇತ ಅಂತ ಪ್ರಧಾನಿ ಹೊಗಳಿದ್ದಾರೆ. ಸರ್, ಅದು ಆ ಕಾಲದಲ್ಲೇನೋ ನಂಬಿಕೆ ಶಾಶ್ವತ ಎಲ್ಲ ಇತ್ತು. ಯಾಕಂದರೆ ಆಗ ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದ್ದ ಇತರೆ ಧರ್ಮಗಳು ಇಷ್ಟು ಚುರುಕಾಗಿರಲಿಲ್ಲ ಸರ್. ಹಾಗಾಗಿ 1000 ವರ್ಷದಲ್ಲಿ ಉಳಿಸ್ಕೊಂಡಿದ್ದನ್ನು ನಾವು ಮುಂದಿನ 150 ವರ್ಷದಲ್ಲಿ ಉಳಿಸ್ಕೋತೀವಿ ಅಂತ ಯಾವ ನಂಬಿಕೆನೂ ಇಟ್ಕೋಬೇಡಿ. ಮಾನ್ಯ ಗೌರವಾನ್ವಿತ ಘನತೆವೆತ್ತ ಪ್ರಧಾನಮಂತ್ರಿಗಳು. ಪರಿಸ್ಥಿತಿ ಹಾಗಿಲ್ಲ ಈಗ. ಏನೋ ಅಲ್ಲಿಗೆ ಹೋಗ್ತಾರೆ, ಮಾಡ್ತಾರೆ ಅಷ್ಟೇ. ಎಸ್. ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕ್ಯಾಲೆಂಡರ್ ವಿತರಣೆ ಮಾಡಿದ್ರು. ಅನಂತರ ಕೇಂದ್ರ ರಾಜಕಾರಣ ಮುಗಿದ ಮೇಲೆ ರಾಜ್ಯ ರಾಜಕಾರಣಕ್ಕೆ ಬರಬೇಕಲ್ವಾ ಅಂತ ಕೂಡ ಮಾತನಾಡಿದ್ರು. ಹೋಗ್ಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ? ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ. ಇಲ್ಲಿ ಅವಕಾಶಗಳಿದೆ. ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸರಿ ನೀವು ಇಷ್ಟ ಬಂದಾಗ ರಾಜ್ಯಕ್ಕೆ ಬಂದೆ, ಇಷ್ಟ ಬಂದಾಗ ಕೇಂದ್ರಕ್ಕೆ ಹೋದೆ, ಇಷ್ಟ ಬಂದಾಗ ಅಂತಾರಾಷ್ಟ್ರೀಯ ಡೊನಾಲ್ಡ್ ಟ್ರಂಪ್ ಅಸಿಸ್ಟೆಂಟ್ ಆಗಿ ಹೋಗ್ತೀನಿ ಅನ್ನೋಕ್ಕೆ ನಿಮ್ಮ ಆಯ್ಕೆ ಏನ್ರಿ ಅದು? ಹೂ ಆರ್ ಯು ಟು ಡಿಸೈಡ್? ನಾನು ಇಲ್ಲಿ ಎಂಟರ್ ಚಾಮರಾಜ ಯಾವ್ದು ಎಂಟ್ರಿ ಯಾರು ಬೇಕಾದ್ರೆ ಮಾಡ್ಕೋಬೋದು. ದಿನ ಬೆಳಗಾರೆ ಕಾರ್ ತಗೊಂಡ ಒಳಗೆ ಹೋದ್ರೆ ಆಯ್ತಪ್ಪ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದಕ್ಕೇನು ಅಡ್ಡಿ ಇಲ್ಲ. ವೆದರ್ ಯು ಎಂಟರ್ ಸ್ಟೇಟ್ ಆರ್ ನಾಟ್ ಈಸ್ ಟು ಬಿ ಡಿಸೈಡೆಡ್ ಬೈ ದಿ ಹೈಕಮಾಂಡ್ ಆ್ಯಂಡ್ ಪಾರ್ಟಿ, ನಾಟ್ ಯು. ಆಸಕ್ತಿ ಇರ್ಬೋದು ಅಷ್ಟೇ. ಆಸಕ್ತಿ ನೋಡೋಣ, ಟ್ರೈ ಮಾಡಿ. ಹಾಂ, ನಿಮ್ಮ ಅದೃಷ್ಟ ಇದ್ದರೆ ಆಗ್ಬೋದು, ಅದೃಷ್ಟ ಇಲ್ದಿದ್ರೆ ಇಲ್ಲ. ಅದೃಷ್ಟ ಮ್ಯಾಟರ್ ಆಗುತ್ತೆ. ಅದೃಷ್ಟ ಮತ್ತು ನಿಮ್ಮ ಪಕ್ಷದ ನಡುವಿನ ಸಂಬಂಧ, ಅದು ಇಂಪಾರ್ಟೆಂಟ್. ಐ ಹೋಪ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್.